ಹಲೋ ಹಾಯ್ ನಮಸ್ಕಾರ, ಎಲ್ರಿಗೂ ಸ್ವಾಗತ. ಎಲ್ಲದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದಗಳು. ಯಾಕೆ ಅಂದರೆ ಸಬ್ಸ್ಕ್ರೈಬರ್ಸ್ ನಂಬರು 3000 ಕ್ರಾಸ್ ಮಾಡಿದೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಎಲ್ರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಈಗ ನೆನ್ನೆ ಮಾಡಿದ್ದು ವಿಡಿಯೋ ರಾಜಕೀಯದ ಒಂದು ಬೆಳವಣಿಗೆಗಳು ಅಥವಾ ಅದ್ರ ಬಗ್ಗೆ ಒಂದು ಸಣ್ಣ ಮಾತುಕತೆ, ಅದನ್ನು ತುಂಬ ಮೆಚ್ಕೊಂಡು ಅದಕ್ಕೆ ಎಷ್ಟೊಂದು ಜನ ಪರ್ಸ್ನಲ್ಲಾಗೂ ಫೋನು ಎಲ್ಲ ಮಾಡಿ ಮತ್ತು ತುಂಬ ಕಮೆಂಟ್ಸು ಮತ್ತು ಅದರ ವ್ಯೂಸು ಎಲ್ಲ ನೋಡಿದ್ರೇ ಖುಷಿಯಾಗುತ್ತೆ. ಹೀಗೆ ಬೆಂಬಲ ಮುಂದುವರಿಸ್ತಾ ಇರಿ. ಆದಷ್ಟು ಹೀಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಕೆಲಸದ ಸಮಯದ ಮಧ್ಯ ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಆದಷ್ಟು ಟ್ರೈ ಮಾಡ್ತೀನಿ, ನೋಡ್ತಾ ಇರೋಣ. ಮತ್ತು ನಂದು ಇನ್ನೊಂದು ಇಂಟ್ರೆಸ್ಟ್ ಏರಿಯಾ ಅಥವಾ ಒಂದು ತುಂಬ ಆಸಕ್ತಿ ಇರೋವಂಥ ಒಂದು ಕ್ಷೇತ್ರ ಕ್ರಿಕೆಟು. ನನ್ನ ಚಾನಲ್ ಆ್ಯಕ್ಚುಲಿ ಜಾಸ್ತಿ ಫೇಮಸ್ ಆಗಿ ಅಥವಾ ಅದರಲ್ಲಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ವ್ಯೂವರ್ಶಿಪ್ಪು ಎಲ್ಲ ಜಾಸ್ತಿ ಆಗಿದ್ದೇನೆ ಕ್ರಿಕೆಟ್, ಅದರಲ್ಲೂ T20 IPL ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದನೇ ತುಂಬ ಜಾಸ್ತಿ ಬಂದಿದ್ದು. ಆ್ಯಂಡ್ ಅದಕ್ಕೆ ತಕ್ಕನಂಗೆ ಇವತ್ತು 2025ನೇ IPLದು ಮೆಗಾ ಆಕ್ಷನ್ಸು ನಡೀತಾ ಇದೆ. ಮೊದಲನೇ ದಿನ ಈಗ ಇನ್ನೂ ಮುಗಿತಾ ಇದೆ, ಇನ್ನೂ ಮುಗ್ದಿಲ್ಲ. ನಾಳೆ 2ನೇ ದಿನ. ನಾಳೆ ಮುಗಿದ ಮೇಲೆ ಒಂದು ವಿಡಿಯೋ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾಳೆ ಕೆಲಸದ ಒತ್ತಡ ಇರುತ್ತೆ ಡೆಫಿನೆಟ್ಲಿ. ಅದರಿಂದ ಕೊನೆಯಲ್ಲಿ ನಾಳೆ ಸಮಯ ಆದರೆ ಮುಗಿದ ಮೇಲೆ ಹಾಕೋಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ಬಟ್ ಇವತ್ತಿನ ಆಗಿದ್ದ ಬೆಳವಣಿಗೆಗಳ ಬಗ್ಗೆ ಒಂದು ಸಣ್ಣದಾಗಿ ಮಾತುಕತೆ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ. ನಮ್ಮ RCB, ನಾವೆಲ್ಲ ಏನೇ ಮಾತಾಡಿದ್ರೂ RCBನ ಫೋಕಸ್ ಇಟ್ಕೊಂಡು ಅದಕ್ಕೆ ತಕ್ಕನಂಗೆ ಮಾತಾಡೋದು. ನಾವೆಲ್ಲ ಬಿಗ್ ಫ್ಯಾನ್ಸ್, ಯಾವಾಗಿಂದನೂ ಗೊತ್ತಿದೆ. ಸೊ ಫ್ಯಾನ್ಸ್ ಅನ್ನೋಕ್ಕಿಂತ ಒಂದು ಅಭಿಮಾನ, ಯಾಕಂದರೆ ಅದರಲ್ಲಿ ಆ ಬೆಂಗಳೂರು ಅಂತ ಒಂದು ಹೆಸರಿರೋ ಕಾರಣಕ್ಕೆ ನಾವು RCB ಬಗ್ಗೆನೇ ಅದ್ರ ಸುತ್ತಾನೆ ಮಾತಾಡೋದು. ಸೊ ಇವತ್ತಿನ ಆಕ್ಷನ್ ಏನೇನಾಯಿತು, RCB ನಮ್ಮ ಕತೆ, RCBಯ ಆಡಳಿತ ಮಂಡಳಿ, ಮ್ಯಾನೇಜ್ಮೆಂಟ್, ಇವ್ರ ಕತೆನ ಮಾತಾಡ್ಕೊಂಡು ಹೋಗೋಣ. ಗುರು, ಅವ್ರಿಗೆ ಇದ್ದೇ ಕತೆ. ಹೋದ ವರ್ಷನೂ ಈ ಆಕ್ಷನ್ ಆದ ತಕ್ಷಣ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದರದ್ದು ಒಂದು ಡಿಸ್ಕ್ರಿಪ್ಷನಲ್ಲಿ ಅಥವಾ ಇಲ್ಲೇ ಲಿಂಕ್ ಕೊಡ್ತೀನಿ, ಅದನ್ನು ಆದರೆ ನೋಡಿ. ಕುಡಿದ ನಶೆಯಲ್ಲಿ ಬಂದ RCB ಮ್ಯಾನೇಜ್ಮೆಂಟ್ ಅಂತ ಹಾಕಿದ್ದೆ ನಾನು ಟೈಟ್ಲು. ಈಗಲೂ ನಶೆ ಹಿಡಿದಿಲ್ಲಮ್ಮ ಇವ್ರ ಕತೆ. ಯಾವಾಗಲೂ ಇದ್ಯಾವುದು ಒಂಥರ ಹೈ ಸ್ಪಿರಿಟಲ್ಲಿ ಬಂದು ನಾವು ಆಕ್ಷನ್ ಮಾಡ್ತೀವಿ ಅಂತಾರಲ್ಲ. ಹೈ ಸ್ಪಿರಿಟ್ ಅಂತಂದರೆ ನಮ್ಮದು ಗೊತ್ತಲ್ಲ, ನಮ್ಮದು ಮ್ಯಾನೇಜ್ಮೆಂಟ್, RCB ಮ್ಯಾನೇಜ್ಮೆಂಟ್ ಯಾರು ಓನ್ ಮಾಡ್ತಿರೋದು ಅಂತಂದರೆ ಅದು ಸ್ಪಿರಿಟ್ ಕಂಪ್ನಿ, Diageo ಅಥವಾ ಯುನೈಟೆಡ್ ಸ್ಪಿರಿಟ್ಸ್. ಅದು ಸ್ಪಿರಿಟಲ್ಲೇ ಇರ್ತೀವಿ ನಾವು ಯಾವಾಗಲೂ. ಮ್ಯಾನೇಜ್ಮೆಂಟ್ ಅಂತೂ ಅದಕ್ಕೆ ಹೆಸರಿಗೆ ತಕ್ಕನಂಗೆ ನಾವು ಅದನ್ನು ಮೋಸ ಮಾಡಬಾರ್ದು ಅಂತ ಕುಡಿದೇ ಇರ್ತಾರೆ. ಇವತ್ತಂತೂ ಸೆಟ್ 1 ಸೆಟ್ 2 ಸೆಟ್ 3 ಬರೋವರೆಗೂ ಇನ್ನೂ ನಶೆ ಇಳದೇ ಇರಲಿಲ್ಲ. ಅದು ಶನಿವಾರದ್ದು. ಇವತ್ತು ನಾವು ಇನ್ನೊಂದು ತುಂಬ ಆಸೆ ಕುತೂಹಲದಿಂದ ನೋಡ್ತಾ ಇದ್ದೆ. ಈ ವರ್ಷ ಸೌದಿ ಅರೇಬಿಯಲ್ಲಿ ಮಾಡ್ತಿದ್ದಾರಲ್ಲಪ್ಪ, ಅಲ್ಲೆಲ್ಲ ತುಂಬ ಬ್ಯಾನ್ ಮಾಡಿರ್ತಾರೆ, ತುಂಬ ಸ್ಟ್ರಿಕ್ಟ್ ಇರುತ್ತೆ ಈ ಥರ ಆಲ್ಕೋಹಾಲ್ಸ್. ಏನೂ ವರ್ಕ್ ಆಗಿಲ್ಲ ನಮ್ಮದು ಏನೂ ವರ್ಕ್ ಆಗಲ್ಲ. ಅಲ್ಲ, ಇದೆಲ್ಲ ತಮಾಷೆಗೆ ಹೇಳ್ತಾ ಇರೋದು, ಕುಡ್ದಿರ್ತಾರೆ, ಇದೆಲ್ಲ ನಮ್ಗೆ ಗೊತ್ತಾಗಲ್ಲ. ಬಟ್ ಏನೇ ಅಂದರೂ ನೋಡಿ, ಅವ್ರು ಒಂಥರ ನಶೆಯಲ್ಲಿ ಬಂದ್ಬಿಟ್ಟು ಮಾಡ್ತಾರೆ ಅನ್ಸುತ್ತಪ್ಪ ನಮ್ಮ RCB ಮ್ಯಾನೇಜ್ಮೆಂಟ್ಗೆ. ಈ ಆಕ್ಷನ್ ನಮ್ಮದು RCB ಹಣೆ ಬರ ಏನು ಅಂತಂದರೆ, ಟೂರ್ನಮೆಂಟ್ ಸ್ಟಾರ್ಟ್ ಆಗೋದು ಮುಂದಿನ ವರ್ಷ, ಆಕ್ಷನ್ ಆಗೋದು ಈಗ. ಬಟ್ ಮುಂದಿನ ವರ್ಷ ಟೂರ್ನಮೆಂಟ್ ಅರ್ಧ ಇಲ್ಲೇ ಸೋತ್ಬಿಟ್ಟಿರ್ತೀವಿ ನಾವು. ಆಕ್ಷನಲ್ಲೇ ಅರ್ಧ ಸೋತ್ಬಿಟ್ಟು ಕಷ್ಟಪಟ್ಕೊಂಡು ಪ್ಲೇ ಆಫ್ವರೆಗೂ ಹೋಗೋದನ್ನ ಮುಂದಿನ ವರ್ಷ ನಮ್ಮ ಟಾರ್ಗೆಟ್. ಇದೇ ಆಗೋಗ್ಬಿಟ್ಟಿದೆ ನಮ್ಮ ಹಣೆ ಬರ. ಪ್ಲೇಯರ್ ಸೆಲೆಕ್ಷನ್ಸು, ಟ್ಯಾಲೆಂಟ್ ಹಂಟು, ಅದಕ್ಕೆ ಅಂತ ವಿಪರೀತ ದುಡ್ಡೆಲ್ಲ ಖರ್ಚು ಮಾಡಿ ಟ್ಯಾಲೆಂಟ್ ಹಂಟ್ ಸ್ಕ್ವಾಡ್ ಅಂತೆ, ಅವನಂತೆ ಇವನಂತ ಏನೇನೋ ತೊಗೊಳ್ಳೋದು. ಎಲ್ಲರೂ ಏನು 5 ಪೈಸದ ಪ್ರಯೋಜನ ಇಲ್ಲ. ಯಾವಾಗ ಹೋದ್ರೂ ಡಿಸಪಾಯಿಂಟು, ತಲೆ ಚಚ್ಕೊಳ್ಳೋದು. ಇವತ್ತಂತೂ ಸೆಟ್ 1 ಸೆಟ್ 2 ಆದಾಗ ರಿಯಲ್ RCB ಫ್ಯಾನ್ಸ್ ನೋಡ್ತಾ ಇದ್ದವ್ರು ಎಷ್ಟು ಜನ ತಲೆ ಚಚ್ಕೊಂಡು ಫುಲ್ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಾ ಅನ್ನೋದು ಎಲ್ಲರೂ ಕಮೆಂಟ್ಸಲ್ಲಿ ಹೇಳಿ ನೋಡೋಣ. ಯಾವ ಕತೆ ಗುರು ಇವ್ರದ್ದು, ಏನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಅದು ಏನು ಅಂತ ಹೋಗ್ತಾರೆ. ಬೇರೆ ಟೀಮ್ಗಳು ಅವರು ಎಲ್ಲರೂ ಅವ್ರು ಕೂತಿರ್ತಾರಲ್ಲ, ಸ್ಕ್ವಾಡು, ಆ ಮ್ಯಾನೇಜ್ಮೆಂಟು ಎಲ್ಲ ಏನು ತರವಾಗಿ ಪ್ರಿಪೇರ್ ಆಗಿ ಬಂದಿರ್ತಾರೆ. ನಮ್ಮವ್ರದ್ದು ಲಾಜಿಕ್ಕು ಅರ್ಥ ಆಗಲ್ಲ, ಅದು ಏನಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಲ್ಲ. 3 ಜನನ ರಿಟೈನ್ ಮಾಡ್ಕೊಂಡಿದ್ದಾರೆ, 84 ಕೋಟಿ ಫುಲ್ಲು ದುಡ್ಡಿದೆ. 3 ಜನದಲ್ಲಿ ಏನು, ಒಂದು ಬೌಲರು, ಒಂದು ಫಸ್ಟ್ ಡೌನ್ ಬ್ಯಾಟ್ಸ್ಮನ್ನು, ಇನ್ನೊಂದು ಓಪನರ್, ನಮ್ಮ ಕ್ಯಾಪ್ಟನ್ ಅಂತಲೂ ಡಿಸೈಡ್ ಆಗ್ಬಿಟ್ಟಿದೆ ಅಂತ ಇಟ್ಕೊಂಬೋಣ. ಯಾಕಂದರೆ ಇವ್ರಿನ ಕ್ಯಾಪ್ಟನ್ಗೆ ಹೋಗಲಿಲ್ಲ. ಕೊಹ್ಲಿ ಕ್ಯಾಪ್ಟನ್ ಆಗೋದು ಆಲ್ಮೋಸ್ಟ್ ಎಲ್ರಿಗೂ ಕಣ್ಣಿಗೆ ರಾಚ್ತಾ ಇರೋ ಅಷ್ಟು ಖಚಿತವಾದ ಒಂದು ಸುದ್ದಿ ಅಂತ ಇಟ್ಕೊಂಡ್ಬಿಡ್ಬೋದು. ಕೊಹ್ಲಿನೇ ಕ್ಯಾಪ್ಟನ್ನು. ಇನ್ನು ಮಿಕ್ಕಿದವ್ರು ಎಲ್ಲರೂ ಬೇಕಲ್ಲಪ್ಪ, ಎಲ್ಲ ಪೊಸಿಷನ್ಸು ಬೇಕು. ಹಾಗಿದ್ದಾಗ ನೀವು ಎಂಥವ್ರನ್ನ ತೊಗೋಬೇಕು, ಏನೇನು ತೊಗೋದು, ಯಾರನ್ನು RTM ಕಾರ್ಡ್ಸ್ ಇಟ್ಕೋಬೇಕು, ಏನೇನು ಲಾಜಿಕ್ ಎಲ್ಲ ಮಾಡಿರ್ಬೋದು ನೀವು ವರ್ಕು. ಅದು ನಿಮ್ಮ ಲಾಜಿಕ್ ಏನಪ್ಪ? ಅದು ಎಲ್ಲದ್ರ ಜೊತೆಗೂ ಒಂದು ಎಮೋಷ್ನಲ್ ಟಚ್ ಬೇರೆ. ನಮಗೆ ಕರ್ನಾಟಕದ ಎಕ್ಸ್ಪೆಕ್ಟೇಷನ್ಸು ಇದೆಲ್ಲ ಬಂತು ಅಂದರೆ ಕರ್ನಾಟಕದ ಪ್ಲೇಯರ್ಸ್ ಇರಬೇಕು. ಅದು ಎಲ್ಲ ಕಡೆ ವರ್ಕ್ ಆಗಲ್ಲ. ನಮಗೆ ಮ್ಯಾಚ್ ವಿನ್ ಆಗಬೇಕು, ಟೂರ್ನಮೆಂಟ್ ವಿನ್ ಆಗಬೇಕು. ಸರಿ, ನೀವು ಯಾರನ್ನಾರು ತೊಗೊಳ್ಳಿ, ಆಯಿತು, ಹಾಳಾಗೋಗ್ಲಿ. ಸರಿ, KL ರಾಹುಲ್ ಬರ್ತಾ ಇದ್ದಾರೆ, ಆಚೆ ಬಂದಿದ್ದಾರೆ.
ಎಲ್ಲರೂ ಅದೇ ಅಂತ ಇದ್ರು. ಕೆ ಎಲ್ ರಾಹುಲ್, ರಿಷಬ್ ಪಂತು, ಶ್ರೇಯಸ್ ಅಯ್ಯರು, ಇವರೆಲ್ಲ ಮಾರ್ಕಿ ಪ್ಲೇಯರ್ಸ್ ಅಥವಾ ಫುಲ್ ಟಾಪ್ ಲೆವೆಲ್ ಸೆಟ್ 1 ಪ್ಲೇಯರ್ಸ್ ಅಂತ ಬರ್ತಿದ್ದಾರೆ ಅಂದರೆ ಇವರೆಲ್ಲ ಒಂದು ಕ್ರೀಮು, ಕೇಕ್ ಮೇಲ್ಗಡೆ ಇರುತ್ತಲ್ಲ ಕ್ರೀಮು, ಇವರೆಲ್ಲ ಟಾಪ್ ಲೆವೆಲ್ ಅನ್ನೋರ ಥರ ಇದ್ದಾರೆ. ಇವರಲ್ಲಿ ಯಾರನ್ನಾರು ಒಂದೆಬ್ಬರು ನೀಟಾಗಿ ಎತ್ಕೋಬೇಕು. ಯಾರಿಗೂ ಸರಿಯಾದ ಸ್ಟ್ರಾಟಜಿಕ್ಕಾಗಿ ಹೋಗಲೇ ಇಲ್ಲ. ಜಾಸ್ ಬಟ್ಲರು ಯಾರಿಗೂ ಹೋಗಲಿಲ್ಲ. ಇಲ್ಲಿ ಲಿಸ್ಟ್ ಹಾಕ್ಕೊಂಡು ಬಂದೆ ನಾನು, ಹೆಂಗೆ ಇವರು ಹೋಗ್ತಾಯಿದ್ರು. ನಮ್ಗೆ ಮೇಜರ್ ಕಾರಣ ಇವಾಗ ಬೇಕಾಗಿರೋದು ಓಪನರಲ್ಲಿ ಕೊಹ್ಲಿ ಒಂದು ಕಡೆ ಕವರ್ ಮಾಡ್ಕೊಂಡು ಇನ್ನೊಂದು ಕಡೆ ಯಾರನ್ನಾರು ಒಳ್ಳೆ ಸ್ಟ್ರಾಂಗ್ ಇರೋ ಹಿಟ್ಟರ್ನ ತೊಗೊಂಡು ಬಂದರೆ ಕೊಹ್ಲಿಗೂ ಪ್ರೆಷರ್ ಕಮ್ಮಿ ಆಗುತ್ತೆ, ಅದನ್ನು ಆಡಿಸ್ಕೋಬೋದು. ಬಟ್ಲರ್ಗೆ ಟ್ರೈ ಮಾಡ್ತಾರಾ ಅಂತ ನೋಡಿದ್ವಿ, ಬಟ್ಲರ್ಗೆ ಹೋಗಲಿಲ್ಲ. ಸರಿ ಬಿಟ್ಟು ಹಾಕೋಣ. ಸರಿ ಫಿನಿಷರ್ ತಕ್ಷಣ ಮಿಲ್ಲರ್ ಬಂದರು. ಮಿಲ್ಲರ್ ಹೆಂಗೆ ನಮಗೆ ಮ್ಯಾಚ್ಗಳು ನಮ್ಮ ಮೇಲೆಲ್ಲ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಎಲ್ಲ RCB ಮೇಲೇ. ಆ ಮನುಷ್ಯನ ಟ್ರೈ ಮಾಡ್ತಾರಾ, ಅದನ್ನಾರು ನೋಡ್ತಿದ್ದೀವ? ಮಿಲ್ಲರ್ಗೂ ಟ್ರೈ ಹೋಗಲೇ ಇಲ್ಲ. 7 ಕೋಟಿ ಅಣ್ಣ ಹೋಗಿದ್ದು. ಲಿಯಾಮ್ ಲಿವಿಂಗ್ಸ್ಟನ್ ಒಂದು ಕಡೆ ತೊಗೊಂಡ್ರು. ಓಕೆ, ಒಂದು ಹಂತಕ್ಕೆ ಆಯ್ತಪ್ಪ, ಲಿಯಾಮ್ ಲಿವಿಂಗ್ಸ್ಟನ್ನ ಎತ್ಕೊಳ್ಳೋಣ. ಈ ಮನುಷ್ಯ ಅಟ್ಲೀಸ್ಟ್ ಒಂದು ಏನು ನಂಬರ್ 5ಗೆ ನಂಬರ್ 6ಗೆ ಆಡಿಸ್ಕೋಬೋದು. ಆಡ್ತಾರೆ ಅಂತಂದರೆ ಆಲ್ರೌಂಡ್ರು, ಒಂದೆರಡು ಆಫ್ ಬ್ರೇಕು, ಲೆಗ್ಗು ಆಫು ಎಲ್ಲನೂ ಹಾಕುತ್ತೆ ಮನುಷ್ಯ. ಚೆನ್ನಾಗಿ ಮಾಡ್ತಾರೆ, ಒಂದು ಒಳ್ಳೆ ಪಿಕ್ ಅಂತ ಹೇಳ್ಬೋದು. ಲಿಯಾಮ್ ಲಿವಿಂಗ್ಸ್ಟನ್ ಬಂದಿದ್ದೂ ಏನು ಅಂಥ ರೇಟ್ಗೇನು ಅಷ್ಟೊಂದೇನೋ ಕೊಡಲಿಲ್ಲ, ಆರಾಮಾಗೆ ಪರವಾಗಿಲ್ಲ ಅನ್ನೋ ರೇಟ್ಗೆ ಬಂತು. 8.5 ಕೋಟಿ ಅನಿಸುತ್ತೆ. ಬಟ್ ಮಿಲ್ಲರ್ನ 7 ಕೋಟಿಗೆ ಬಿಟ್ಬಿಟ್ಟು ಇವ್ರಿಗೆ 8.5 ಕೋಟಿವರೆಗೂ ಹೋಗುವಂಥದ್ದು ನನ್ನ ಲೆಕ್ಕದಲ್ಲಿ ಏನು ಅಂಥ ಅವಶ್ಯಕತೆ ಇಲ್ಲ. ಆಲ್ರೌಂಡ್ರ್ ಬೇಕು ಸರಿ, ಬಟ್ ಆ ರೇಂಜ್ಗೆ ಹೋಗೋವಂಥದ್ದು ಏನಿರಲಿಲ್ಲ. ಇನ್ನೂ ತುಂಬ ಜನ ಬರೋರು ಇದ್ರು ಅವಾಗ. ಬಟ್ ಲಿಯಾಮ್ ಲಿವಿಂಗ್ಸ್ಟನ್ ಕಂಪ್ಲೇಂಟ್ ಏನು ಮಾಡೋ ಅಂಥದ್ದು ಏನಿಲ್ಲ. ಅದಾದಮೇಲೆ ಇವರು ಚಾಹಲ್ ಕೂಗಲೇ ಇಲ್ಲ, ಸುಮ್ಮನೆ ಕೂತ್ಕೊಂಡ್ರು. ಒಂದು ಹಂತಕ್ಕೆ ಹೋದ್ರು ನಿಲ್ಲಿಸ್ಬಿಟ್ರು. ಅದೇನಪ್ಪ ಒಂದು ಹಂತಕ್ಕೆ ಹೋಗ್ತಾರೆ, ಅದಾದಮೇಲೆ ಒಂದ್ಸಲ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ನಾವು ಇದ್ದೀವಿ ಅಂದ್ಬಿಟ್ಟು ಹಂಗೆ ಅಗುರು ಮಲ್ಕೋಗುರು ಎಣ್ಣೆ ಹೊಡಿ ಫುಲ್ಲು ಆ ರೇಂಜ್ ಹೊಟ್ಟೋಗ್ಬಿಡ್ತು. ಏನು ಅರ್ಥವೇ ಆಗಲ್ಲ ನಮ್ಮ ಕತೆಗಳು. KL ರಾಹುಲ್ ಬಂದಾಗ ಎಷ್ಟು ಆಸೆಗಣ್ಣಿಂದ ನೋಡ್ತಾಯಿದ್ವಿ, ಎಷ್ಟು ಜನ ನೋಡ್ತಾಯಿದ್ರಿ ನೀವು ಹೇಳಿ? ಎಲ್ಲರೂ ನೋಡ್ತಾಯಿದ್ವಿ. ಕನ್ನಡದ ಹುಡುಗ ನಮ್ಮ ಹಳೆ RCB 2016 ಟೀಮಲ್ಲಿ ಇದ್ದಿದ್ದು, ಫೈನಲ್ ಬಂದಿದ್ದು, ಅದೆಲ್ಲ ನೆನಪುಗಳು ಹಂಗೆ ಬರ್ತಾಯಿದೆ. ಏನು ಬಂದ್ಬಿಡ್ತಾರೆ, ನಾವು ಕ್ಯಾಪ್ಟನ್ನೇ ಆಗ್ಬಿಡ್ಬೋದು, ಕೊಹ್ಲಿ ಜಿಗಿರಿ ಬೇರೆ ಜೊತೆಗೆ ಸೇರಿಕೊಂಡು ಓಪನಿಂಗ್ ಏನಾದ್ರು ಬರೋದು ಏನಿರ್ಬೋದು ಅಂತೆಲ್ಲ ನೋಡ್ತಾಯಿದ್ವಿ. ಏನು ಪ್ರಯೋಜನ ಇಲ್ಲ. 14 ಕೋಟಿಗೆ ಹೋಗಿದ್ದು ಅವ್ರಿಗೇನು ಅದಕ್ಕೆ ನಮಗೆ ಬೇಡ ಅಂದಂಗೆ ಕೂತ್ಕೊಂಡ್ಬಿಟ್ರು ಅವರು. KL ರಾಹುಲ್ ಬಿಟ್ಟರು. ಸರಿ, ಕರ್ನಾಟಕದ ಕನೆಕ್ಷನ್ನು ಏನು ಸ್ಟೀಲ್ ಡೀಲ್ 14 ಕೋಟಿ KLRಗೆ ಬಿಟ್ಬಿಟ್ಟು ಅದಕ್ಕೆ ತಕ್ಷಣ ಉರಿಯೋಕ್ಕೆ ಸ್ಟಾರ್ಟ್ ಆಗಿದ್ದು. ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ವೆಂಕಟೇಶ್ ಅಯ್ಯರ್ನ ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ರು. 22 crores 22.5ವರೆಗೂ ಆಲ್ಮೋಸ್ಟ್ ಕೂಗಿದ್ದು. ವೆಂಕಟೇಶ್ ಅಯ್ಯರ್ನ 22 ಕೂಗ್ತಾ ಇದ್ದಾರೆ ಅಂದರೆ ಇವ್ರನ್ನ 14ಕ್ಕೆ ನಿಲ್ಲಿಸ್ಕೊಂಡಿದ್ದಾರೆ, 10ಕ್ಕೆ 11ಕ್ಕೆ ಏನೋ ಕ್ಲೋಸ್ ಮಾಡಿದ್ದಾರೆ ಅಂತಂದರೆ ಏನು ವೆಂಕಟೇಶ್ ಅಯ್ಯರ್ಗಿನ್ನ ಅಲ್ಲ KL ರಾಹುಲ್ಗಿನ್ನ ವೆಂಕಟೇಶ್ ಅಯ್ಯರ್ ಕೂಗುವಂಥ ಮನುಷ್ಯನ? ಅದೇನು ಆ ಫಿನಿಶಿಂಗ್ ಇದೆ. ಸರಿ, KL ರಾಹುಲ್ದು ಕನ್ಸಿಸ್ಟೆನ್ಸಿ ಬಗ್ಗೆ ಅಥವಾ ಇದ್ರ ಬಗ್ಗೆ ಕ್ವಶನ್ಸು ಏನೇ ಇರ್ಬೋದು, ಬಟ್ ಟ್ಯಾಲೆಂಟ್ ಬಗ್ಗೆ ಕ್ವಶನ್ಸ್ ಇಲ್ಲ ರೀ. ಆಡ್ತಾರೆ ಮನುಷ್ಯ. ಅದರಲ್ಲೂ ಕೊಹ್ಲಿ ಜೊತೆ ಸೇರಿಕೊಂಡ್ರೆ ಡೆಫಿನೆಟ್ಲಿ ಅದು RCB ಜರ್ಸಿನಲ್ಲಿ ಒಳ್ಳೆ ಹೋಪ್ ಇತ್ತು. ಅಂಡ್ ಟೀಮೇ ಒಂಥರ ಹೆಸರೇ ಒಂಥರ ಬೇರೆ ಥರ ಸ್ಟ್ರಾಂಗಾಗಿ ಕಾಣಿಸೋಕ್ಕಂತೂ ಡೆಫಿನೆಟ್ಲಿ ಕಾಣಿಸ್ತಾ ಇತ್ತು. ಟ್ರೈ ಮಾಡಲಿಲ್ಲ, ಅದೇ ಬೇಜಾರಾಗಿದ್ದು. ವೆಂಕಟೇಶ್ ಅಯ್ಯರಿಗೆ ಕೂಗ್ತಾಯಿದ್ರು. ಇಲ್ಲೂ ಏನು ಗೊತ್ತಾ, ಈ ಮ್ಯಾನೇಜ್ಮೆಂಟಲ್ಲಿ ಕಿರಿಕುಗಳು. ಈ ಸಲ DK ಇರ್ತಾರೆ, ಅಟ್ಲೀಸ್ಟು ಏನೋ ಒಂದು ಟ್ಯಾಲೆಂಟ್ ಸ್ಕ್ವಾಡ್ ಅದೇನೋ ಅಂತ ಅವ್ರನ್ನ ತೊಗೊಂಡಿರೋದು ಮ್ಯಾನೇಜ್ಮೆಂಟಲ್ಲಿ. DK ಏನಾದ್ರು ಮಾಡ್ತಾರೆ, ಅವ್ರು ಬರೀ ತಮಿಳ್ ಫುಲ್ಲು ತಮಿಳ್ಗೆ ಒಂಥರ ಬಯಾಸ್ಡು ಫೇವರ್ಸು. ಅಶ್ವಿನ್ನು ಕೂಗ್ಸೋದು, ವೆಂಕಟೇಶ್ ಅಯ್ಯರ್ ಕೂಗ್ಸೋದು, ಬರೀ ಇಂಥವೇ. ನಟರಾಜನ್ ಕೂಗ್ಸಿದ್ರು. ನೋಡಿದ್ರಾ, ಕರ್ನಾಟಕದವ್ರಿಗೆ ಒಬ್ರು ಸೊಪ್ಪು ಆಗಲಿಲ್ಲ. ಪಡಿಕಲ್ಲು ಅನ್ಸೋಲ್ಡ್. ಪಡಿಕಲ್ ಏನು ಬರೀ ಅಂಥದ್ದು ಕಡ್ದು ದಬ್ಬಾಕಿದ್ದು ನಮ್ಮ ಕಡೆ ಇದ್ಬಿಟ್ಟು ಅಷ್ಟೊಂದು ಅದೇನು ಪ್ರಯೋಜನ ಇಲ್ಲ ಅಂದ್ಬಿಡಿ. ಟ್ಯಾಲೆಂಟ್ ಇತ್ತು, ನರ್ಚರ್ ಮಾಡ್ಬೋದಾಯ್ತು, ಇವರು ಮಾಡಲಿಲ್ಲ. ನಮ್ಮ ಟೀಮೆಲ್ಲ ನರ್ಚರು ಅವೆಲ್ಲ ಬಿಟ್ಬಿಡಿ, ಯಾರು ಅವೆಲ್ಲ ಕೇಳೋಕೆ ಆದರೂ ಕೂಗಲಿಲ್ಲ. ಕರ್ನಾಟಕದವ್ರು ಬಂದು ಕೂಗಲಿಲ್ಲ. ಪ್ರಸಿದ್ಧ ಕೃಷ್ಣ ಕೂಗಲ್ಲ. ಅದೇ ನಾವು ನಟರಾಜನ್, ಅವ್ರಿಗೂ ನಟರಾಜನ್ ಕಂಪೇರ್ ಮಾಡೋಕ್ಕಾಗಲ್ಲ ಬಿಡಿ. ಆ ಯಾರ್ಕರ್ ನಟರಾಜನ್. ಬಟ್ ಕೂಗಿದ್ದು ಎಲ್ಲಿವರೆಗೂ ಹೋಗಿತ್ತು, ನಟರಾಜನ್ಗೆ ಬಿಡ್ ಮಾಡಿದ್ರು. ಇಲ್ಲ, ಅದೂ ಇಲ್ಲ. ಸೊ ಒಂಥರ ಅದು ಕಾಣಿಸ್ತಾ ಇತ್ತು. ತಮಿಳ್ನಾಡವ್ರಿಗೆ ಹೋಗೋದು, ಅಲ್ಲೆಲ್ಲ ಇವ್ರು ಹೋದರೆ ಪಂಜಾಬ್ಗಳು ಇವ್ರುಗಳು ಹೋಗೋದು. ಅಲ್ಲಿ ಇನ್ನೊಬ್ಬನ ನಮ್ಮ ಮ್ಯಾನೇಜ್ಮೆಂಟ್ ಟೀಮಲ್ಲಿ ಆ ಟೇಬಲ್ ಮೇಲೆ ಒಂದು ಮನುಷ್ಯ ಕೂತ್ಕೊಂಡು, ಅದು ಎಂಥದೋ ರಾಜೇಶ್ ಮೆನನ್ ಅಂತ ಒಂದು ಕ್ಯಾಂಡಿಡೇಟ್ ಕೂತ್ಕೊಳ್ಳುತ್ತೆ. ಆ ಮನುಷ್ಯನ ನೋಡಿದ್ರೆ ಸಿಕ್ಕಾಪಟ ಇರಿಟೇಟ್ ಆಗುತ್ತೆ ಇವರು. ಅದೇನು ಅಂತ ಗೊತ್ತಿಲ್ಲ. ಆ ಮನುಷ್ಯ ಏನೇನೋ ಫುಲ್ಲು ಇಲ್ಲೆಲ್ಲ ಪಾಪ ಕೆಲಸ ಮಾಡ್ತಾರೆ. ಈ ಸಲ ಜಿಯೋ ಸಿನಿಮಾನಲ್ಲಿ RCB ಕ್ಯಾಮ್ರಾ ಅಂತಲೇ ಇರುತ್ತೆ. ಅದು ಯಾವಾಗಲೂ RCBದೇ ಒಂದು ಕಡೆ ಒಂದು ವಿಂಡೋ ತೋರಿಸ್ತಾ ಇರ್ತಾರೆ, ಇವ್ರು ಏನೇನು ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು ಟೇಬಲ್ ಮೇಲೆ ಅಂತ. ಅದೊಂದು ಸಲ ಆದರೆ ಟ್ರೈ ಮಾಡಿ ನಾಳೆ. ಇವರೆಲ್ಲರೂ ಪಾಪ ಕೆಲಸ ಮಾಡ್ತಾ ಇರ್ತಾರೆ, ಅದು ಇದು ಏನೇನೋ ಎಲ್ಲ ಕ್ಯಾಲ್ಕುಲೇಷನ್ಸು ಎಲ್ಲ. ಅದೊಂದು ಮನುಷ್ಯ ಕೂತಿರುತ್ತೆ ಆ ಕಡೆ, ಈ ಬ್ಯಾಟ್ ಎತ್ತತ್ತಲ್ಲ ಆ ಮನುಷ್ಯ ಅಲ್ಲ, ಅದ್ರ ಪಕ್ಕ ಒಂದು ಕಡೆ ಕನ್ನಡಕ ಹಾಕೊಂಡು. ಒಳ್ಳೆ ಎಷ್ಟು ಇರಿಟೇಟಿಂಗ್ ಕ್ಯಾಂಡಿಡೇಟು ಅಂತಂದರೆ,
ವರ್ಷ ವರ್ಷ ಆ ಮನುಷ್ಯನ ಮಕ ನೋಡಿ ಒಂಥರ ಅದು ದೃಷ್ಟಿ ಬಿಡ್ತಾರೆ ನಮಗೆ ಆರ್ ಸಿ ಬಿಗೆ. ಹಾಳು ರಾಜೇಶ್ ಮೆನನ್ನು ಅದೇನೋ ಆ ಮನುಷ್ಯ ಜೊತೆಗೆ ಮಧ್ಯ ಯಾವಾಗ ನಾವು ಕೂಗ್ರಪ್ಪ ಇನ್ನೊಂದು ಸಲ ಕೂಗು ಪರವಾಗಿಲ್ಲ ಇವ್ರು ನಿಲ್ಲಿಸ್ಬೋದು ಅಂದಾದ್ರೆ ಮನುಷ್ಯ ಕೈ ಇಟ್ಕೊಂಡು ಸ್ಟಾಪ್ ಥರ ಫುಲ್ ಟ್ರಾಫಿಕ್ ಪೊಲೀಸ್ ಥರ ಹೋಗ್ಬಿಡುತ್ತೆ ಮನುಷ್ಯ. ನೋಡ್ರೆ ಸಿಟ್ಟೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥವ್ರನ್ನೇ ಇಟ್ಕೊಳ್ಳೋದು ನಾವು. ಬರೀ ಹಿಂಗೆ ಹಾಳು ಎಲ್ಲ ಆಯಿತು. ಸ್ಟಾಯ್ನಿಸ್ ಬಂದರು. ಸ್ಟಾಯ್ನಿಸ್ ಕೂಗ್ತಾರ, ಅವ್ರನ್ನ ನೋಡ್ತಾ ಇದ್ವಿ. ಫುಲ್ ಹೆಸಿಟೇಷನ್ಸು ಫುಲ್ಲು. ಕೂಗ್ಬೇಕಾದ್ರೆ ಹಿಂಗೆ ಬ್ಯಾಟ್ ಎತ್ಬೇಕಾದ್ರೂ ಕಾನ್ಫಿಡೆನ್ಸ್ ಇರೋಲ್ಲ. ಅದನ್ನು ಹಿಂಗೆ ನೋಡ್ತಾರೆ, ಒಂದು ಹಂತಕ್ಕೆಲ್ಲ ಹೋಗ್ಬಿಟ್ಟು ಬಿಟ್ಬಿಡ್ತಾರೆ. ಎಲ್ಲ ಹಾಳಾಗೋಯ್ತು. ಏನು ಮಾಡ್ತಾರೋ ಇವ್ರದ್ದು ಇನ್ನೇನು ಕಥೆಯೋ ಅಂತೆಲ್ಲ ನೋಡ್ತಾ ಫಿಲ್ ಸಾಲ್ಟ್ ಕೊನೆಯಲ್ಲಿ ಸದ್ಯ ಅದನ್ನೇ ಅದೇ ಇವೆಷ್ಟೇ ಹೆಸರುಗಳು ಇಟ್ಕೊಂಡಿದ್ದು ನಾವು ಇವತ್ತು ಬೆಳಗ್ಗೆಯಿಂದ ಅನ್ಕೊತಾ ಇದ್ದಿದ್ದು KL ರಾಹುಲ್ಲು, ಬೋಲ್ಟು, ಫಿಲ್ ಸಾಲ್ಟು, ಸ್ಟಾಯ್ನಿಸ್ಸು, ಆಮೇಲೆ ಇನ್ಯಾರು ಬೌಲರ್ಸಲ್ಲಿ ಅಂತಂದರೆ ಅದೇ ಬೋಲ್ಟ್ನ ತೊಗೋಬೋದು, ಟ್ರೈ ಮಾಡ್ಬೋದು, ಅಥವಾ ಚಾಹಲ್ ಡೆಫಿನೆಟ್ಲಿ ಒಂದು ಸ್ಪಿನ್ನರ್ ಬೇಕು ಅಂತ. ಎಲ್ಲ ಪೋಸ್ಟ್ಗಳು ಇನ್ನೂ ವೇಕೆನ್ಸಿ ಇದೆ. ಪಿಕ್ ಮಾಡಿರೋದು ಹೇಗಿದೆ ಸಂತೋಷ. ಅಟ್ಲೀಸ್ಟು ಸಾಲ್ಟು ಮತ್ತು ಲಿಯಾಮ್ ಲಿವಿಂಗ್ಸ್ಟೋನ್ನ ಪಿಕ್ ಮಾಡಿದ್ದು, ಜಿತೇಶ್ ಶರ್ಮಾ ಅದನ್ನು ಪಿಕ್ ಮಾಡಿದ್ದು ಒಳ್ಳೆಯದಾಯ್ತು. ಜಿತೇಶ್ ಶರ್ಮಾ ಪಿಕ್ ಮಾಡಿದ್ರು ಎಲ್ಲ ಸರಿ 11 ಕೋಟಿಗೆ ಎತ್ಕೊಂಡ್ರು. ಅದನ್ನ 7 ಕೋಟಿಗೆ ನಿಲ್ಲಿಸ್ಬಿಟ್ರು. ಬಟ್ RTM ಪ್ಲೇ ಮಾಡಿದ ತಕ್ಷಣ ಇವರು 7ರಿಂದ 4 ಹೋಗತ್ಲಾಗೆ. ಯಾಕಂದರೆ ರಿಟೈನ್ ಮಾಡ್ಕೊಂಡಿದ್ರು, ಯಾರೇ ರಿಟೈನ್ ಮಾಡಿದ್ರು ಅದೊಂದು ಸೆಕೆಂಡ್ ಬ್ಯಾಕೆಟ್ 11 ಕೋಟಿಗೆ ಇಟ್ಕೋಬೋದಲ್ವಾ. ಅದಕ್ಕೆ ಹೇಳ್ಬಿಡೋಣ ಮ್ಯಾಕ್ಸಿಮಮ್ ಹೊಡೆದ್ಬಿಡೋಣ ಅಂತ ಹೊಡೆದ್ರು. ಏನೋ ಒಂದು ಬುದ್ಧಿವಂತಿಕೆ ಉಪಯೋಗಿಸಿ ಹೊಡೆದ್ರು ಅಂತೀನಿ. ಯಾಕಂದರೆ ಮತ್ತೆ 8-8.5 ಅಂದ್ರೂ ಡೌಟ್ ಇತ್ತು DC ಎತ್ಬಿಡೋರು. ಒಳ್ಳೆ ಹಿಟರು, ವಿಕೆಟ್ ಕೀಪರು. 2 ವಿಕೆಟ್ ಕೀಪರ್ ಯಾಕಪ್ಪ ಬೇಕು ಅಂದರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಫಾರಿನ್ ವಿಕೆಟ್ ಕೀಪರ್ ಸಾಲ್ಟ್ನೇ ಎಲ್ಲ ಮ್ಯಾಚು ಆಡ್ಸೋಕ್ಕಾಗತ್ತಾ, ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಅದು ಇದು ಆದ್ರೂ ಒಂದು ಇಂಡಿಯನ್ ವಿಕೆಟ್ ಕೀಪರ್ ಇರೋದು ಭಾಳ ಒಳ್ಳೆಯದು. ಜಿತೇಶ್ ಶರ್ಮಾ ಸಗರಾಗಿ ಮಾಡ್ತಾ ಮನುಷ್ಯ. ಹೋದ ವರ್ಷ ಆಡಿರೋದು ಅಷ್ಟೇ ಸೂಪರ್, ಒಳ್ಳೆ ಒದೆಗಳು ಸರ್ರಿಗೆ ಬೀಳ್ತವೆ, ಸಖತ್ತಾಗಿ ಆಡುತ್ತೆ ಮನುಷ್ಯ. ಸೊ ಅದೊಂದು ಒಳ್ಳೆ ಪಿಕ್ಕು ಅಂತ ಹೇಳ್ತೀನಿ. ಅದು ಬಿಟ್ಟರೆ ಅದೇ ಪಿಕ್ಗಳು ಸಾಲಿಡ್ ಅಂತಲೇ ಹೇಳ್ಬೋದು. ಇವಾಗ ಹಂಗೆ ನೋಡೋಕ್ಕೆ ಹೋದರೆ ಒಂದು 7 ಜನ ಫಿಕ್ಸ್ ಆಯಿತು. 6 ಜನ ಫಿಕ್ಸ್ ಅಂತ ಇಟ್ಕೊಂಡು 7 ಅಂತಲೇ ಇಟ್ಕೊಂಬಿಡೋಣ. ವಿಲ್ ಜಾಕ್ಸ್ನ ಹೆಂಗಾದರೂ ಮಾಡಿ RTM ಪ್ಲೇ ಮಾಡಿ ಏನೋ ಒಂದು ಪ್ಲೇ ಮಾಡಿ ವಿಲ್ ಜಾಕ್ಸ್ನಂತೂ ಇಟ್ಕೊಳ್ಳೇಬೇಕು. ನೆಕ್ಸ್ಟ್ ಇಟ್ಕೊಂಡ್ರೆ 4 ಫಾರಿನ್ ಪ್ಲೇಯರ್ಸ್ ಫಿಲ್ ಆಗಿಬಿಡುತ್ತೆ. ವಿಲ್ ಜಾಕ್ಸು, ಲಿಯಾಮ್ ಲಿವಿಂಗ್ಸ್ಟನ್ನು, ಹೇಸಲ್ವುಡ್ಡು ಬೌಲಿಂಗ್ ಪಿಕ್ ಮಾಡಿದ್ರು. ಅಷ್ಟೊಂದು ದುಡ್ಡು ಕೊಡಬೇಕಾಗಿತ್ತು ಅಂತ ನನಗೇನು ಅನ್ನಿಸ್ತಿರ್ಲಿಲ್ಲ. ಓಕೆ ಪಿಕ್ ಅಂತ ಹೇಳ್ತೀನಿ. ಹೋದ ವರ್ಷ ಆಡಿರಲಿಲ್ಲ, ಅದಕ್ಕೆ ಕಳೆದ ವರ್ಷ ಆಡಿದರು. ಬಟ್ ಒಳ್ಳೆ ಬೌಲರು, ಡೆತ್ತಲ್ಲಿ ಮಾಡೋದು ಕಷ್ಟನೇ. ಈಗ ಡೆತ್ ಬೌಲರು ಯಶ್ ದಯಾಳ್ ಮೇಲೆ ಫುಲ್ ಡಿಪೆಂಡೆನ್ಸಿ. ಬಟ್ ಇನ್ನೊಂದು ಬೌಲರ್ ಬೇಕು ಅಲ್ಲಿ, ಸ್ಪಿನ್ನರು ಬೇಕು. ಎಲ್ಲರೂ ಯಾರನ್ನೂ ಕೂಗ್ತಾ ಇರಲಿಲ್ಲ. ಹಸರಂಗಾಗಿ ಹೋಗಲಿಲ್ಲ, ಚಾಹಲ್ಲಿಲ್ಲ. ಯಾರನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಇದೊಂಥರ ಯಕ್ಷ ಪ್ರಶ್ನೆಗಳು ಅಂತಾರಲ್ಲ. ನಮ್ಮ RCB ತಲೆಯಲ್ಲಿ ಏನೇನಿರುತ್ತೆ, ಏನು ಓಡುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ನಿಮಗೇನೇನು ಗೊತ್ತಾಯಿತು, ಏನೇನು ಅನ್ನಿಸ್ತು ಅನ್ನೋದನ್ನೆಲ್ಲ ಒಂದು ಸ್ವಲ್ಪ ಹೇಳಿ. ಇನ್ನು ಮಿಕ್ಕಿದವ್ರು ಏನೇನಾದರೂ. ಬಟ್ ನಮ್ಮ ಟೀಮ್ ಅಂತೂ ಒಂದು ಹಂತಕ್ಕೆ ಗೆಲ್ಲೋ ಟೀಮ ಅಂತಂದರೆ ಈಗಲೇ ಏನೂ ಹೇಳೋಕ್ಕೆಲ್ಲ ಆಗಲ್ಲ. ಬಟ್ ಸಾಲಿಡ್ ಟೀಮ್ ಅಂದರೆ ಒಂದು ಹಂತಕ್ಕೆ ಸಾಲಿಡ್. ಯಾಕಂದರೆ ವಿರಾಟ್ ಕೊಹ್ಲಿ, ರಜತ್ ಪತಿದಾರರು, ಯಶ್ ದಯಾಳ್ ಅವರು ಇದ್ದಾರೆ. ಅದನ್ನು ನಾವು ಕಟ್ಕೊಳ್ಳಿ. ಯಶ್ ದಯಾಳ್ ಓಕೆ ಅಂತಂದ್ರೂ ಅವೆರಡು ಒಳ್ಳೆ ಹೆಸರೇ. ವಿರಾಟ್ ಕೊಹ್ಲಿ ಇರೋ ಟೀಮು ಜೊತೆಗೆ ಇಂಥವರೆಲ್ಲ ಸೇರ್ಕೋತಿದ್ದಾರೆ. ಯಾರ್ಯಾರು ಫಿಲ್ ಸಾಲ್ಟ್ ಒಳ್ಳೆ ಹಿಟ್ಟರು, ಜಿತೇಶ್ ಶರ್ಮಾ, ಇವರೆಲ್ಲ ಪ್ಲೇಯಿಂಗ್ ಲಿವೆನ್ನು ಎಲ್ಲ ಮ್ಯಾಚು ಆಡಲೇಬೇಕು. ಆ ರೀತಿ ಆಡಬೇಕು ಅಂತ ಅನಿಸುತ್ತೆ. ನಿಮಗೇನೇನು ಅನ್ನಿಸ್ತು, ಏನು ಕತೆ ಅನ್ನೋದನ್ನೆಲ್ಲ ಹೇಳಿ. ನಾಳೆನೂ ವಿಡಿಯೋ ಆದರೆ ನೋಡೋಣ. ಬಟ್ RCB ಮ್ಯಾನೇಜ್ಮೆಂಟು ಅಯ್ಯೋ ತಲೆ ಚಚ್ಕೋಬೇಕು ನಮ್ಮ ಕತೆ. ಸಿಗ್ತಾರಣ ಹಿಂಗೆ. ಬಾಯ್.